ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ, ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಚಾಮರಾಜನಗರದಲ್ಲಿ ಇಂದು ಭಾರಿ ಅನಾಹುತ ನಡೆದಿದ್ದು, ಅಂಗನವಾಡಿ ಮೇಲ್ಛಾವಣಿ ಕುಸಿದು 4 ಗಂಭೀರ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ರಸ್ತೆಯಲ್ಲಿ ಕೆಟ್ಟು ನಿಂತಿದ್ದ ಲಾರಿ ಟಾರ್ಪಲ್ ಕಿತ್ತೆಸೆದು ಆನೆ ರಂಪಾಟ ನಡೆಸಿದ ಘಟನೆ ವಾಹನ ಸವಾರರಿಗೆ ಭಯ ಹುಟ್ಟಿಸಿತ್ತು. ಈ ಬಗ್ಗೆ ಚಾಮರಾಜನಗರದ ಪ್ರತಿನಿಧಿ ಮತ್ತಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುರೇಂದ್ರ, ನೋಡೋಣ ಬನ್ನಿ. ಶಿಥಿಲಾವಸ್ಥೆಗೆ ತಲುಪಿದ್ದ ಅಂಗನವಾಡಿ ಕಟ್ಟಡದ ಚಾವಣಿ ಕುಸಿದು 4 ಮಕ್ಕಳು ಗಾಯಗೊಂಡಂತಹ ಘಟನೆ ಚಾಮರಾಜನಗರ ತಾಲೂಕಿನ ಬಂಡಿಗೆರೆ ಗ್ರಾಮದಲ್ಲಿ ಗುರುವಾರ ಬೆಳಗ್ಗೆ 10:30 ಹೊತ್ತಿಗೆ ನಡೆದಿದೆ. ಬಂಡಿಗೆರೆ ಗ್ರಾಮದ ಅರ್ಜುನ್, ಲಂಕೇಶ್, ಅಶೋಕ್ ಹಾಗೂ ಜ್ಯೋತಿ ಎಂಬ ಚಿಣ್ಣರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಎಲ್ಲರನ್ನೂ ಕೂಡ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದು ಪ್ರಥಮ ಚಿಕಿತ್ಸೆ ಕೊಡಿಸಲಾಗಿದೆ. ಬಂಡಿಗೆರೆ ಗ್ರಾಮದಲ್ಲಿ ಶಿಥಿಲಾವಸ್ಥೆಗೆ ಆ ಅಂಗನವಾಡಿ ಕಟ್ಟಡ ತಲುಪಿತ್ತು. ಆದರೂ ಕೂಡ ಅಲ್ಲಿ ಪಾಠ ಪ್ರವಚನವನ್ನು ಮುಂದುವರಿಸಲಾಗಿತ್ತು. ಇಂದು ದಿಢೀರನೆ ಚಾವಣಿಯ ಒಂದು ಸೀಲಿಂಗ್ ಏನಿದೆ ಅದು ಕೆಳಗೆ ಕುಸಿದು ಬಿದ್ದಿದ್ದರಿಂದ ಕೆಳಗೆ ಪಾಠದಲ್ಲಿ ತಲ್ಲೀನರಾಗಿದ್ದಂತಹ 4 ಮಕ್ಕಳು ಗಾಯಗೊಂಡಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಗ್ರಾಮಸ್ಥರು ಸರ್ಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೂಡಲೇ ಅಂಗನವಾಡಿ ಕಟ್ಟಡಗಳನ್ನು ದುರಸ್ತಿಪಡಿಸಬೇಕು, ಇಲ್ಲದಿದ್ದರೆ ಮಕ್ಕಳ ಪ್ರಾಣಕ್ಕೆ ಮುಂದಿನ ದಿನಗಳಲ್ಲಿ ಸಂಚಕಾರ ಬಂದೊದಗಲಿದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಾಮರಾಜನಗರದ ಮತ್ತೊಂದು ಸುದ್ದಿಯನ್ನು ಗಮನಿಸುವುದಾದರೆ, ಚಾಮರಾಜನಗರದ ಹಾದು ಹೋಗಿರ್ತಕ್ಕಂಥ ಬೆಂಗಳೂರು ದಿಂಡಿಗಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಡಾನೆಯೊಂದು ಬೆಳಂಬೆಳಗ್ಗೆ ಅಡ್ಡ ಹಾಕಿ ಕೆಟ್ಟು ನಿಂತಿದ್ದ ಲಾರಿಯ ಮೇಲೆ ದಾಳಿ ನಡೆಸಿರುವ ಘಟನೆ ಇಂದು ಬೆಳಗ್ಗೆ 8:30 ಸುಮಾರಿಗೆ ನಡೆದಿದೆ. ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಚಾಮರಾಜನಗರದ BRT ಹುಲಿ ಸಂರಕ್ಷಿತ ಪ್ರದೇಶ ಎರಡನ್ನೂ ಕೂಡ ಬೆಂಗಳೂರು ದಿಂಡಿಗಲ್ ರಾಷ್ಟ್ರೀಯ ಹೆದ್ದಾರಿ ಬೆಸೆದಿದ್ದು ಆನೆಗಳ ಸಂಚಾರ ನಿತ್ಯವೂ ಕೂಡ ಹೆಚ್ಚಾಗಿದೆ. ಆಹಾರವನ್ನು ಅರಸಿ ಕಾಡಿನಿಂದ ರಸ್ತೆಗಳಿದ್ದಂಥ ಒಂಟಿ ಸಾಲಗವೊಂದು ಕೆಟ್ಟು ನಿಂತಿದ್ದ ಲಾರಿಯ ಮೇಲೆ ದಾಳಿ ನಡೆಸಿ ಲಾರಿಗೆ ಹೊದಿಸಲಾಗಿದ್ದಂತಹ ಟಾರ್ಪಲನ್ನು ಕಿತ್ತೆಸೆದು ಆಹಾರವನ್ನು ತಡೆಕಾಡಿದೆ. ಇನ್ನು ಈ ಘಟನೆಯಿಂದ ಅರ್ಧ ತಾಸಿಗೂ ಅಧಿಕ ಕಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಇನ್ನು ಘಟನೆ ಮಾಹಿತಿ ಅರಿತಂತಹ ತಮಿಳುನಾಡು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಆನೆಯನ್ನು ಮತ್ತೆ ಕಾಡಿಗೆ ಹಾಕಿ ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ನಿತ್ಯವೂ ಕೂಡ ಆಹಾರ ಅರಸಿ ಆನೆಗಳು ರಸ್ತೆಗೆ ಇಳಿಯುವುದರಿಂದ ವಾಹನ ಸವಾರರು ಹೈರಾಣರಾಗಿದ್ದಾರೆ. ಸುರೇಂದ್ರ, ಜಿ ಕನ್ನಡ ನ್ಯೂಸ್, ಚಾಮರಾಜನಗರ. ಕಳೆದ 1 ವರ್ಷಗಳಿಂದ ಹಾವೇರಿ ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣ ಹೆಚ್ಚಾಗುತ್ತಲೇ ಇವೆ. ರಾತ್ರಿ ವೇಳೆ ಜನ ನಿದ್ದೆಗೆ ಜಾರಿದ್ರೆ ಇತ್ತ ಕಳ್ಳರು ಬೀಗ ಹಾಕಿದ ಮನೆಗಳಿಗೆ ನಿರಂತರವಾಗಿ ಕನ್ನ ಹಾಕ್ತಿದ್ದಾರೆ. ಪೊಲೀಸರು ರಾತ್ರಿ ವೇಳೆಯಲ್ಲಿ ನಗರದಲ್ಲಿ ಗಸ್ತು ಹಾಕಿದ್ರೂ ಕೂಡ ಕಳ್ಳರು ಮನೆಗಳಿಗೆ ಕನ್ನ ಹಾಕೋದು ಮಾತ್ರ ನಿಲ್ತಾ ಇಲ್ಲ. ಈ ಕುರಿತು ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ MD ಹಣಗಿ. ಕಳೆದ 1 ವರ್ಷದಿಂದ ಹಾವೇರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ. ಇವತ್ತು ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಂಥದ್ದು. ಹಾವೇರಿ ಜಿಲ್ಲೆಯ ಬನಶಂಕರಿ ಲೇಔಟ್ನಲ್ಲಿ ಸುಮಾರು 96 ಗ್ರಾಮಿನಷ್ಟು ಚಿನ್ನವನ್ನು ಕದ್ದು, ಜೊತೆಗೆ 3 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವಂತಹ ಚಿನ್ನವನ್ನು ಕದ್ದು ಈಗ ಕದೀಮರು ಪರಾರಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯ ಜನರು ಈಗ ಬೆಚ್ಚಿ ಬಿದ್ದಂಥದ್ದು ನಿಜಕ್ಕೂ ದುರಂತನೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪೊಲೀಸರು ಇದ್ದೂ ಸಹ ಕಳ್ಳತನ ಪ್ರಕರಣವನ್ನ ಯಾಕೆ ಮೊಟಕುಗೊಳಿಸ್ತಾ ಇಲ್ಲ, ಕಳ್ಳರನ್ನ ಹಿಡಿಯುವಲ್ಲಿ ಯಾಕೆ ವಿಫಲರಾಗ್ತಾ ಇದ್ದಾರೆ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲೂ ಸಹ ಏನಂದ್ರೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಜೊತೆಗೇನಂದ್ರೆ ಇಲ್ಲಿರ್ತಕ್ಕಂಥ ಜನರು ಆರೋಪದ ಸುರಿಮಳೆಯನ್ನೇ ಮಾಡ್ತಾ ಇದ್ದಾರೆ. ಕಳ್ಳರು ನಿರಂತರವಾಗಿ ಕಳ್ಳತನ ಮಾಡ್ತಾನೆ ಬಂದಿದ್ದಾರೆ. ಜೊತೆಗೆ 1 ವರ್ಷದಿಂದ ಈ ಕಳ್ಳತನ ಪ್ರಕರಣಗಳು ಕ್ರಮೇಣವಾಗಿ ಏನಂದ್ರೆ ಕಡಿಮೆ ಆಗುತ್ತೆ ಅನ್ನುವಂತಹ ಊಹೆಯಲ್ಲಿ ಇರ್ತಕ್ಕಂಥ ಜನರು ಆದ್ರೆ ಕ್ರಮೇಣವಾಗಿ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಮಾತ್ರ ಆಗ್ತಾ ಇಲ್ಲವಂತಹ ಒಂದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ಈ ಕಳ್ಳರು ಒಂದು ತಮ್ಮ ಚಾಲಾಕಿ ಬುದ್ಧಿಯಿಂದ ಯಾವ ಮನೆಗೆ ಬೀಗ ಹಾಕಿರ್ತಾರೆ ಅದನ್ನ ಬಂದು ಸೂಕ್ಷ್ಮವಾಗಿ ಗಮನಿಸಿಕೊಂಡು ಆ ಒಂದು ಏರಿಯಾದಲ್ಲಿ ಸುತ್ತಾಡಿಕೊಂಡು ಮನೆಗೆ ಬೀಗ ಹಾಕಿರ್ತಕ್ಕಂತಹ ಒಂದು ಮನೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕಬ್ಬಿಣ ರಾಡನ್ನು ತೆಗೆದುಕೊಂಡು ಬಂದು ಆ ಬೀಗವನ್ನ ಒಡೆದು ಲಕ್ಷಾಂತರ ಬೆಲೆ ಬಾಳುವಂತಹ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಜೊತೆಗೆ ಬೆಲೆ ಬಾಳುವಂತ ವಸ್ತುಗಳನ್ನು ಸಹ ಏನಂದ್ರೆ ಕದೀಮರು ಕದ್ದುಕೊಂಡು ಪರಾರಿ ಆಗ್ತಾ ಇದ್ದಾರೆ. ಜೊತೆಗೆ 1 ತಿಂಗಳವನ್ನ ಗ್ಯಾಪ್ ಕೊಟ್ಟು ಈ ಕದೀಮರು ಕಳ್ಳತನ ಮಾಡ್ತಕ್ಕಂತಹ ದೃಷ್ಟಿಕೋನ ನೋಡಿದ್ರೆ ನಿಜಕ್ಕೂ ಇದೊಂದು
ದೊಡ್ಡ ಗ್ಯಾಂಗ್ ಇದೆ ಅನ್ನುವಂತ ಯಕ್ಷ ಪ್ರಶ್ನೆ ಇಲ್ಲಿರ್ತಕ್ಕಂಥ ಜನರಲ್ಲಿ ತುಂಬಾನೇ ಕಾಡ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು, ಅಂದ್ರೆ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಜನರು ಹೇಳೋದೇನಂದ್ರೆ, ಎಚ್ಚೆತ್ತುಕೊಂಡ್ರು ಸಹ ಏನಂದ್ರೆ ರಾತ್ರಿ-ವಿಡೀ 2 ಪೊಲೀಸರನ್ನ ಆಯಾ ನಗರದಲ್ಲಿ ಗಸ್ತು ಹಾಕಿದ್ರು ಸಹ ಯಾವುದೇ ರೀತಿಯಾದಂತಹ ಕಳ್ಳತನ ಪ್ರಕರಣಗಳು ಏನಂದ್ರೆ ಕಡಿಮೆ ಆಗ್ತಾ ಇಲ್ಲ ಅನ್ನುವಂತ ಆಕ್ರೋಶನ ಹೊರ ಹಾಕಿದ್ರ ಜೊತೆಗೆ ಇನ್ನಾದರೂ ಆಯಾ ಒಂದು ಏರಿಯಾಗಳಿಗೆ 2 ರಿಂದ 4 ಜನನ ಗಸ್ತು ಹಾಕಬೇಕು ಪೊಲೀಸರು ಅನ್ನುವಂತ ರೀತಿಯಲ್ಲಿ ಏನಂದ್ರೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಸಾರ್ವಜನಿಕರ ಒಂದು ಏನು ನೋವಿದೆ, ಜೊತೆಗೆ ಏನಾದ್ರು ಬೆಚ್ಚಿ ಬಿದ್ದಿದ್ದಾರೆ ಅಂತಹ ಒಂದು ಜನರಿಗೆ ನಿಟ್ಟುಸಿರು ಬಿಟ್ಟು ನಿದ್ದೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಅನ್ನೋದು ಈಗ ಸದ್ಯದ ಪ್ರಶ್ನೆ ಇರತಕ್ಕಂಥದ್ದು. ಹಾವೇರಿಯಿಂದ MD ಅಣಗಿ, ಜಿ ಕನ್ನಡ ನ್ಯೂಸ್. ಸರ್ಕಾರದ ಮೊದಲ ಗ್ಯಾರಂಟಿಗೆ ಮಹಿಳೆಯರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದುವರೆಗೂ ಫ್ರೀ ಬಸ್ಸಲ್ಲಿ 148 ಕೋಟಿ ಮಹಿಳೆಯರು ಸಂಚಾರ ಮಾಡಿದ್ದಾರೆ. ಸದ್ಯ ಶಕ್ತಿ ಯೋಜನೆ ಜಾರಿಯಾಗಿ 5 ತಿಂಗಳಿಗೆ 3,539 ಕೋಟಿ ರೂಪಾಯಿ ವ್ಯಯವಾಗಿದೆ. ಸೊ 240 ದಿನಗಳಲ್ಲಿ 148 ಕೋಟಿ 19,98,373 ಮಹಿಳಾ ಪ್ರಯಾಣಿಕರು ಈಗ ಸಂಚಾರವನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಳ್ಳಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆಗೆ ಬಂದು 8 ರಿಂದ 9 ತಿಂಗಳಾಗ್ತಾ ಇದೆ. ಅದರ ಜೊತೆಗೆ 5 ಗ್ಯಾರಂಟಿಗಳ ಒಂದು ಪ್ರಮುಖ ವಿಚಾರವಾಗಿ ನೋಡೋದಾದ್ರೆ ಶಕ್ತಿ ಯೋಜನೆ ಎನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರದ ಒಂದು ಕನಸಿನ ಕೂಸು ಕೂಡ ಆಗಿತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇ ಕನಸಿನ ಕೂಸು ಇದೀಗ ಬರೋಬ್ಬರಿ 3,500 ಕೋಟಿ ವ್ಯಯದತ್ತ ಸಾಗಿರುವಂತದ್ದು. ಶಕ್ತಿ ಯೋಜನೆಯಡಿ ಇಡೀ KSRTC, BMTC, NWRTC ಹಾಗೆ KKRTC ಬಸ್ಗಳಲ್ಲಿ ಒಟ್ಟು ಪ್ರಯಾಣಿಕರ ಸಂಖ್ಯೆ 148 ಕೋಟಿ ದಾಟಿರುವಂತದ್ದು ಇಲ್ಲಿವರೆಗೆ, ಅಂದ್ರೆ ಇವತ್ತಿನ ದಿನಾಂಕದವರೆಗೆ. ಈ ಮೂಲಕವಾಗಿ ಈ ಶಕ್ತಿ ಯೋಜನೆ ಜಾರಿಯಾಗಿ ಇಲ್ಲಿಯೇ ಇವತ್ತಿನ ದಿನಕ್ಕೆ 251 ದಿನಗಳು ಕಂಪ್ಲೀಟ್ ಆಗ್ತಾ ಇದೆ. ಈ ಮೂಲಕವಾಗಿ ಪ್ರತಿನಿತ್ಯದ ಒಂದು ಪ್ರಯಾಣಿಕರ ಸಂಖ್ಯೆಯಲ್ಲಿ KSRTCಗೆ ಹೆಚ್ಚು ಕಡಿಮೆ ಒಂದು 10 ರಿಂದ 12 ಲಕ್ಷ ಪ್ರಯಾಣಿಕರು ಸಹ ಸಂಚಾರ ಆಗ್ತಾರೆ. BMTCಲೂ ಕೂಡ 7 ರಿಂದ 8 ಲಕ್ಷ ಪ್ರಯಾಣಿಕರು ಇಡೀ ಬೆಂಗಳೂರಿನಲ್ಲಿ ಸಂಚಾರ ಮಾಡ್ತಾರೆ. ಹಾಗೆ NWRTC, KKRTC ಬಸ್ಗಳಲ್ಲೂ ಕೂಡ 8 ರಿಂದ 12 ಲಕ್ಷದವರೆಗೂ ಕೂಡ ಪ್ರಯಾಣಿಕರು ಪ್ರತಿನಿತ್ಯದ ಒಂದು ಸಂಚಾರ ಮಾಡ್ತಿರುವಂಥದ್ದು. ಅದರಲ್ಲೂ ಮಹಿಳಾ ಪ್ರಯಾಣಿಕರು ಸಂಚಾರ ಮಾಡ್ತಿರುವಂತಹ ಕಾರಣದಿಂದಾಗಿ ಇಲ್ಲಿವರೆಗೆ 158 ಕೋಟಿ ಒಂದು ಮಹಿಳಾ ಪ್ರಯಾಣಿಕರು 148 ಕೋಟಿ ಮಹಿಳಾ ಪ್ರಯಾಣಿಕರು ಇಲ್ಲಿವರೆಗೂ ಸಂಚಾರ ಮಾಡ್ತಾ ಇದ್ದು, ಇನ್ನೇನು 2-3 ದಿನಗಳಲ್ಲಿ 150 ಕೋಟಿ ಆಗೋದ್ರಲ್ಲಿ ಅನುಮಾನ ಇಲ್ಲ ಎನ್ನುವಂತ ಕೂಡ ಮಹಿಳಾ ಸಂಚಾರದ ಒಂದು ವಿಚಾರವಾಗಿ ಗೊತ್ತಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ನೋಡೋದಾದ್ರೆ KSRTC ನಿಗಮಕ್ಕೆ ಸೇರಿದಂತೆ ಎಲ್ಲಾ ನಿಗಮಕ್ಕೂ ಕೂಡ ಸರ್ಕಾರದಿಂದ ಅನುದಾನ ಎಷ್ಟು ಬಿಡುಗಡೆ ಆಗಿರಬಹುದು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೊತ್ತ ಈ ಒಂದು ಮಹಿಳಾ ಪ್ರಯಾಣಿಕರ ಪ್ರಯಾಣದಿಂದ ವ್ಯಯ ಆಗ್ತಿದೆ ಅಂತಂದ್ರೆ 3,558 ಕೋಟಿ ಇಲ್ಲಿವರೆಗೂ ಆಗಿರುವಂತದ್ದು. ಇದರ ಒಂದು ವ್ಯಯ ಎನ್ನುವಂಥದ್ದು ಇಲ್ಲಿವರೆಗೂ ಸರ್ಕಾರ ಹೆಚ್ಚು ಕಡಿಮೆ 1,000 ರಿಂದ 2,000 ಕೋಟಿ ಅನುದಾನವನ್ನ ಈ ಒಂದು ಸಾರಿಗೆ ನಿಗಮಗಳಿಗೆ ಶಕ್ತಿ ಯೋಜನೆಯಡಿ ಬಿಡುಗಡೆ ಮಾಡಿರಬಹುದು. ಇನ್ನು ಉಳಿದಂತಹ ಅನುದಾನಕ್ಕೆ ಎಲ್ಲಾ ನಿಗಮದವರು ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತ ಕೆಲಸ ಆಗ್ತಾ ಇದೆ. ಈ ಮೂಲಕವಾಗಿ ಶಕ್ತಿ ಯೋಜನೆ ಎನ್ನುವಂಥದ್ದು ಏನಿದೆಯೋ ಒಂದು ಕಡೆ ವಿಶೇಷವಾದಂತಹ ಬಸ್ಗಳನ್ನ, ಹೊಸ ಬಸ್ಗಳನ್ನ ಇತ್ತೀಚಿನ ದಿನಗಳಲ್ಲಿ 100 ಬಸ್ಗಳನ್ನ ಚಾಲನೆ ಕೊಡುವಂತ ಕೆಲಸ ಮಾಡಿದ್ರು. ಜೊತೆಗೆ ಮಹಿಳೆಯರಿಗೆ ಇದು ಸಹಕಾರಿಯಾಗ್ಲಿ, ಮಹಿಳೆಯರು ಉಚಿತವಾಗಿ ಸಂಚಾರ ಮಾಡಲಿ, ಬಸ್ಗಳ ಕೊರತೆ ಎನ್ನುವಂಥದ್ದು ಕಾಡ್ತಾ ಇದೆ. ಇದೆಲ್ಲವೂ ಕೂಡ ದೂರ ಆಗ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಹೊಸ ನಿಗಮಗಳನ್ನ ನಿಗಮಗಳಿಗೆ ನೀಡ್ತಿರುವಂತಹ ಹಿನ್ನೆಲೆಯಲ್ಲಿ ಅನುದಾನದ ಕೊರತೆ ಎನ್ನುವಂಥದ್ದು ನಿಗಮಗಳಿಗೆ ಕಾಡ್ತಾ ಇದೆ. ಈ ಮೂಲಕವಾಗಿ 3,558 ಕೋಟಿ ಹೆಚ್ಚು ಕಡಿಮೆ ಏನಾಗ್ತಾ ಇದೆಯೋ ಅದರ ಅನುದಾನ ಇನ್ನೂ ಬಾಕಿ ಇರುವಂತಹ ಅನುದಾನ ಯಾವಾಗ ಬಿಡುಗಡೆ ಮಾಡುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ನಿಗಮದವರು ಕೂಡ ಕಾದು ಕುಳಿತಿರುವಂತಹ ಒಂದು ಪ್ರಸಂಗ ಎದುರಾಗ್ತಾ ಇದೆ. ಈ ಮೂಲಕವಾಗಿ ಸರ್ಕಾರ ಇವರಿಗೆ ಅನುದಾನದ ವಿಚಾರವಾಗಿ ಇನ್ನು ಬಾಕಿ ಇರುವಂತಹ ಮೊತ್ತವನ್ನ ಕೊಡ್ತಾರಾ ಅಥವಾ ಯಾವಾಗ ಕೊಡ್ತಾರೆ ಎನ್ನುವಂತ ಕೂಡ ಸದ್ಯದ ಒಂದು ಪ್ರಶ್ನೆ ಆಗಿದೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಫೈಟ್ ಮುಂದುವರಿತಾ ಇದೆ. ಒಂದ್ ಕಡೆ JC ಮಾಧುಸ್ವಾಮಿಗೆ ಲೋಕಸಭಾ ಟಿಕೆಟ್ ನೀಡುವಂತೆ ಬೆಂಬಲಿಗರು ಒತ್ತಾಯವನ್ನು ಮಾಡಿದ್ದಾರೆ. ಅಲ್ಲದೆ ಸೋಮಣ್ಣಗೆ ಟಿಕೆಟ್ ನೀಡಿದ್ರೆ ನಮ್ಮ ಬೆಂಬಲ ಇಲ್ಲ ಅಂತೇಳಿ ಖಡಕ್ ಆಗಿ ತಿಪ್ಪಟೂರಿನಲ್ಲಿ JC ಮಾಧುಸ್ವಾಮಿ ಅವರ ಬೆಂಬಲಿಗರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಯೋಗೀಶ್. ಯಾರಿಗೆ ಅನ್ನೋದು BJPಲಿ ಈಗ ಒಳಜಗಳಕ್ಕೆ ಆರಂಭ ಆಗಿದೆ. ಯಾಕೆಂದರೆ ಈಗ ಇಷ್ಟು ದಿನಗಳ ಕಾಲ ಸೋಮಣ್ಣ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು. ಅದರ ನಡುವೆ ಮಾಜಿ ಸಚಿವ JC ಮಾಧುಸ್ವಾಮಿ ಅವರು ಕೂಡ ಏನು ಯಾವುದೇ ಪಕ್ಷದ ಚಟುವಟಿಕೆಯಲ್ಲಿ ಕಾಣಿಸ್ಕೊಡ್ತಿರಲಿಲ್ಲ. ಇತ್ತೀಚೆಗಷ್ಟೇ ಅವರು ಕಾಣಿಸ್ಕೊಂಡಿದ್ರು. ನಾನು ಕೂಡ ಟಿಕೆಟ್ ಆಕಾಂಕ್ಷೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದರು. ಇದಾದ ನಂತರ JC ಮಾಧುಸ್ವಾಮಿ ಅವರ ಬೆಂಬಲಿಗರು ಈಗ ಏನು ಸೋಮಣ್ಣ ವಿರುದ್ಧವಾಗಿ ನಿಂತಿದ್ದಾರೆ. ಮತ್ತು
ಸ್ಥಳೀಯವಾಗಿರ್ತಕ್ಕಂಥ ಜೆ.ಸಿ. ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಕೂಡ ಆಗ್ತಾ ಇದೆ. ಯಾಕೆಂದರೆ ಜೆ.ಸಿ. ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟರೆ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ. ಯಾಕೆಂದರೆ ನೇರ ನಿಷ್ಠುರವಾದಿಯಾಗಿದ್ದ ಮಾಧುಸ್ವಾಮಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಸಂದರ್ಭದಲ್ಲಿ ಕೂಡ ಅಧಿಕಾರಿ ವರ್ಗದಲ್ಲಿ ಒಂದಷ್ಟು ಶಿಸ್ತನ್ನು ತಂದಿದ್ದರು ಮತ್ತು ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಜಿಲ್ಲೆ ಅಭಿವೃದ್ಧಿಗೆ ಕಾರಣ ಆಗಿದ್ದರು ಅನ್ನೋದು ಪ್ರಮುಖವಾಗಿ ಕೇಳಿಬರುತ್ತ ಅಂಶ. ಯಾಕೆಂದರೆ ಹೊರಗಿನಿಂದ ಬಂದವರಿಗೆ ಟಿಕೆಟ್ ಕೊಟ್ಟರೆ ಇಲ್ಲಿ ಸಹಜವಾಗಿ ಇಲ್ಲಿಯ ಸ್ಥಳೀಯ ಸಮಸ್ಯೆಗಳು ಅವ್ರಿಗೆ ಗೊತ್ತಾಗೋದಿಲ್ಲ. ಮತ್ತು ಸೋಮಣ್ಣವರು ಈಗಾಗಲೇ ಇಲ್ಲೂ ಕೂಡ ಜನರನ್ನು ಅಂದರೆ ಮೂಲ ಸ್ಥಳಮಟ್ಟದ ಕಾರ್ಯಕರ್ತರವ್ರನ್ನ ತಲುಪಲು ವಿಫಲ ಆಗಿದ್ದಾರೆ. ಹಾಗಾಗಿ ಇಂತೆಲ್ಲ ಕಾರಣಗಳಿಂದಾಗಿ ಅವ್ರನ್ನ ಟಿಕೆಟ್ ಕೊಡಬಾರ್ದು ಅವ್ರಿಗೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಮತ್ತು ಈ ದಿಢೀರಂತ ಆಕ್ಟಿವ್ ಆಗಿರ್ತಕ್ಕಂಥ ಮಾಧುಸ್ವಾಮಿಯರಿಗೂ ಕೂಡ ಸಾಕಷ್ಟು ಕಾರ್ಯಕರ್ತರು ಬೆಂಬಲಕ್ಕೆ ನಿಂತಿದ್ದಾರೆ. ತುಮಕೂರಿನಲ್ಲಿ ಸೋಮಣ್ಣ ಮತ್ತು ಮಾಧುಸ್ವಾಮಿ ಬಣಗಳು ಈಗ ಆರಂಭ ಆಗಿದೆ. ಯಾಕೆಂದರೆ ಈಗಾಗಲೇ ಸೋಮಣ್ಣ ಕೂಡ ಜಿಲ್ಲೆಯಾದ್ಯಂತ ಸಂಚಾರ ಮಾಡಿ ತಮಗೆ ಇರ್ತಕ್ಕಂಥ ನೆಟ್ವರ್ಕ್ಗಳಲ್ಲಿ ಆ್ಯಕ್ಟಿವ್ ಆಗಿ ರಾಜಕೀಯ ದಾಳವನ್ನು ಉಳಿಸಿದ್ದಾರೆ. ಹಾಗೆ ಇತ್ತೀಚೆಗಷ್ಟೇ ಮುನ್ನೆಲೆಗೆ ಬಂದಿರತಕ್ಕಂಥ ಮಾಧುಸ್ವಾಮಿಯವರು ಕೂಡ ಶತಾಯಗತ ಈ ಬಾರಿ ಟಿಕೆಟ್ ಪಡಿಬೇಕು ಅನ್ನೋ ಆಟಕ್ಕೆ ಬಿದ್ದಿದ್ದಾರೆ. ಹಾಗಾಗಿ ಇದಷ್ಟು ತುಮಕೂರು ಜಿಲ್ಲೆಯ ಲೋಕಸಭೆ ಚುನಾವಣೆಯಲ್ಲಿ ಸಾಕಷ್ಟು ಜಟಾಪಟಿ ಬಿಜೆಪಿಯಲ್ಲಿ ಆರಂಭ ಆಗಿದೆ. ಆದರೆ ಇದೆಲ್ಲವನ್ನು ಗಮನಿಸಿರ್ತಕ್ಕಂಥ ಜಿಲ್ಲೆಯ ನಾಯಕರು ಮತ್ತು ಹೈಕಮಾಂಡ್ ಯಾರಿಗೆ ಟಿಕೆಟನ್ನು ಘೋಷಣೆ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯನೋರ್ವ ಸರ್ಕಾರಿ ಜಮೀನು ಕಬಳಿಕೆ ಮಾಡಿರುವಂತಹ ಆರೋಪ ಈಗ ಕೇಳಿಬಂದಿದೆ. ಗುರುಮಿಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದ ಕೆರೆಯಲ್ಲಿ ನೀರು ಖಾಲಿ ಮಾಡಿ ವಾಣಿಜ್ಯ ಬೆಳೆಯನ್ನು ಬೆಳೆದಿದ್ದಾನೆ ಈ ಆಸಾಮಿ. ಬರೋಬ್ಬರಿ 120 ಎಕರೆ ಕೆರೆಯ ಸರ್ಕಾರಿ ಜಮೀನನ್ನು ಕಬಳಿಕೆ ಮಾಡಿ ಲಕ್ಷ ಹಣ ಪಡೆದು ಆಂಧ್ರ ಮೂಲದ ವ್ಯಕ್ತಿಗೆ ಈತ ಜಮೀನನ್ನು ಲೀಸ್ ಆಗಿ ಹಾಕಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ. ಯಾದಗಿರಿಯಲ್ಲಿ ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಮಾಡಲು ಹೊರಟವನಂತ ಒಂದು ಭೂಪನ ಸ್ಟೋರಿ ಇದು. ಅದರಲ್ಲೂ ಕೂಡ ಒಂದು ಸರ್ಕಾರಿ ಭೂಮಿಯನ್ನೇ ಈಗ ತನ್ನ ಖಾಸಗಿ ಭೂಮಿಯನ್ನಾಗಿ ಮಾಡಿಕೊಂಡು ಬಿತ್ತನೆ ಮಾಡುವುದಲ್ಲದೆ ಖಾಸಗಿಯವರಿಗೆ ಒಂದು ಬಾಡಿಗೆ ರೂಪದಲ್ಲಿ ಕೂಡ ಈಗ ತನ್ನದೇ ಸ್ವಂತ ಜಮೀನಿನ ರೀತಿಯಲ್ಲಿ ಈಗ ಬಾಡಿಗೆ ರೂಪದಲ್ಲಿ ಕೊಟ್ಟು ಹಣ ಪಡೆದುಕೊಳ್ಳುವಂಥ ಭೂಪನಿಗೆ ಈಗ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಈಗ ಹೊರಬಂದಿರುವಂಥ ಪ್ರಕರಣ. ಸುಮಾರು 120 ಎಕರೆ ಕೆರೆಯ ಜಾಗವನ್ನೇ ಈಗ ಬಿತ್ತನೆ ಮಾಡುವ ಮೂಲಕ ಅನಧಿಕೃತವಾಗಿ ಸರ್ಕಾರಿ ಜಾಗವನ್ನು ಕೂಡ ಈಗ ಒತ್ತುವರಿ ಮಾಡಿಕೊಂಡಿರುವಂಥ ಪ್ರಕರಣ ಕೂಡ ಬಯಲಿಗೆ ಬಂದಿರುವಂಥದ್ದು. ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದ ಅಭಿಮನ್ಯು ಎಂಬ ಗ್ರಾಮ ಪಂಚಾಯಿತಿಯ ಸದಸ್ಯನಿಂದ ಈ ರೀತಿಯಾದಂಥ ಒಂದು ಅನಧಿಕೃತ ಕೆಲಸ ಕೂಡ ನಡೆದಿರುವಂಥದ್ದು. ಈ ಬಗ್ಗೆ ಸುಮಾರು 10-15 ವರ್ಷಗಳಿಂದಲೂ ಕೂಡ ಕೆರೆಯ ನೀರನ್ನು ಖಾಲಿ ಮಾಡಿಸಿ ಅಲ್ಲಿರುವಂಥ ಭೂ ಪ್ರದೇಶವನ್ನು ತನ್ನ ಹಿತಾಸಕ್ತಿಯಿಂದ ಬಿತ್ತನೆ ಮಾಡಿ ಅದರಿಂದ ಬರುವಂಥ ಲಕ್ಷಾಂತರ ಹಣವನ್ನು ಕೂಡ ಈಗ ಅನಧಿಕೃತವಾಗಿ ಪಡೆದುಕೊಳ್ತಾ ಇರುವಂಥ ಪ್ರಕರಣ ಕೂಡ ಗಂಭೀರವಾಗಿ ಬಂದಿರುವಂಥದ್ದು. ಊರಿನ ಗ್ರಾಮಸ್ಥರೇ ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಕ್ಯಾರೆ ಎಂದಿಲ್ಲ ಎನ್ನುವಂಥದ್ದು ಇಲ್ಲಿನ ಒಂದು ಸ್ಥಳೀಯರ ಆರೋಪವಾಗಿರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತದ ಕೂಡ ಗಮನಕ್ಕೆ ಬಂದರೂ ಕೂಡ ಎಲ್ಲ ಒಂದು ಕಡೆ ಈ ಬಗ್ಗೆ ಕ್ರಮ ಕೈಗೊಳ್ಳದೇ ಇರುವಂಥದ್ದು ಇಲ್ಲಿನ ಕೆಲವೊಂದು ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂಥದ್ದು ಗ್ರಾಮಸ್ಥರ ಒಂದು ಆರೋಪವಾಗಿರುವಂಥದ್ದು. ಒಟ್ಟಿನಲ್ಲಿ ಯಾದಗಿರಿಯ ಸರ್ಕಾರಿ ಭೂಮಿಯನ್ನು ಈಗ ಅಂದರೆ ಅನಧಿಕೃತವಾಗಿ ಭೂಗಳರು ಈ ರೀತಿಯಾಗಿ ಒಂದು ಫಲಾನುಭವಿಗಳಾಗಿ ಉಪಯೋಗ ಮಾಡ್ತಾ ಇದ್ದರೂ ಕೂಡ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳದೇ ಇರುವಂಥದ್ದು ಒಂದು ವಿಪರ್ಯಾಸ ಅಂತಲೇ ಹೇಳ್ಬೋದು. ಈಗಾಗಲೇ ಮಾಧ್ಯಮಗಳಲ್ಲಿ ವರದಿಯಾದ ನಂತರ ಈಗ ಅಧಿಕಾರಿಗಳು ಕೂಡ ಈಗ ಭೇಟಿ ನೀಡಿ ಅಲ್ಲಿಯ ಒಂದು ಸ್ಥಳವನ್ನು ಕೂಡ ಅಂದರೆ ಸರ್ವೆ ಮಾಡುವುದಾಗಿರ್ಬೋದು ಮತ್ತು ಇನ್ನಿತರ ಕ್ರಮಕ್ಕೆ ಮುಂದಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಭೂಪನಿಂದ 120 ಎಕರೆ ಸರ್ಕಾರಿ ಭೂಮಿಯನ್ನು ಉಪಯೋಗ ಮಾಡಿಕೊಳ್ಳುತ್ತಿದ್ದಂಥ ಭೂಪನಿಗೆ ಈಗ ಅಧಿಕಾರಿಗಳು ಕೂಡ ಒಂದು ಚಳಿ ಬಿಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದೇ ರೀತಿಯಾದಂಥ ಒಂದು ಭೂಗಳರು ಇನ್ನಷ್ಟು ಜನ ಇದ್ದಾರೆ ಮತ್ತು ಈಗಾಗಲೇ ಈಗ ಬಿತ್ತನೆ ಮಾಡಿದಂಥ ಆರೋಪಿಗೆ ಯಾವ ರೀತಿಯಾಗಿ ಈಗ ಜಿಲ್ಲಾಡಳಿತ ಕ್ರಮ ಕೈಗೊಳ್ತಾ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ವೀರೇಶ್ ರೆಡ್ಡಿ, ಜಿ ಕನ್ನಡ ನ್ಯೂಸ್, ಯಾದಗಿರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.